ಒಂದು ಅಪರೂಪದ, ಒಂದು ವಿಸ್ಮಯಕಾರಿ, ಒಂದು ಮೈ ಜುಮ್ಮೆನಿಸುವ ದೈವಿಕ ದೃಶ್ಯದ ಬಗ್ಗೆ ಹೇಳಲು ಬಂದಿದ್ದೀನಿ ಸ್ನೇಹಿತರೆ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹಿತೇಶ. ನನ್ನ ಸ್ನೇಹಿತರೆ, ಇದೇ ಭಾನುವಾರ ಜನವರಿ 25ನೇ ತಾರೀಕಿನಂದು ರಥಸಪ್ತಮಿಯ ಪವಿತ್ರ ದಿನದಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಅದ್ಭುತವಾದ ಸೂರ್ಯಮಂಡಲ ಪೂಜೆ, ಚಂದ್ರಮಂಡಲ ಪೂಜೆ ಹಾಗೂ ಮಹಾರಥೋತ್ಸವ ನಡೆಯಲಿದೆ. ಆದರೆ ಸ್ನೇಹಿತರೆ, ಈ ರಥೋತ್ಸವದ ವಿಶೇಷತೆ ಏನ್ ಗೊತ್ತಾ? ರಥೋತ್ಸವ ಆರಂಭವಾಗುವ ಮುನ್ನ ವಿಷ್ಣುವಿನ ವಾಹನವೆಂದೇ ಪ್ರಸಿದ್ಧವಾದ ಗರುಡ ದೇವರು ಸ್ವತಃ ಆಕಾಶದಲ್ಲಿ ಬಂದು ರಥದ ಸುತ್ತ ಪ್ರದಕ್ಷಿಣೆ ಹಾಕಿದ ನಂತರವೇ ರಥ ಮುಂದುವರೆಯುತ್ತದೆ. ಇದು ನಂಬಿಕೆಯಲ್ಲ, ಇದು ಒಂದು ಕಥೆಯಲ್ಲ, ಇದು ವರ್ಷಗಳಿಂದ ನಡೆದು ಬಂದಿರುವ ಪರಂಪರೆ ಮತ್ತು ನಾವು ನಮ್ಮದೇ ಕಣ್ಣುಗಳಿಂದ ನೋಡಿರುವ ಅದ್ಭುತ ಸತ್ಯ. ಆ ಕ್ಷಣದಲ್ಲಿ ಸಾವಿರಾರು ಭಕ್ತರು ಒಂದೇ ಧ್ವನಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿಯನ್ನ ಗೋವಿಂದ ಗೋವಿಂದ ಎಂದು ಘೋಷಿಸುವಾಗ ಗರುಡ ದೇವರ ಆ ಒಂದು ದರ್ಶನ ಮೈ ನವಿರೇಳಿಸುವ ಆ ಒಂದು ಕ್ಷಣ ಅದ್ಭುತ ಅನುಭವವನ್ನು ನೀಡುತ್ತದೆ. ನಿಜವಾಗಿಯೂ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಮೈ ರೋಮಾಂಚನಗೊಳ್ಳುತ್ತದೆ. ಮನ ಭಕ್ತಿಯಿಂದ ತುಂಬುವುದರಲ್ಲಿ ಸಂದೇಹವೇ ಇಲ್ಲ. ಈ ಒಂದು ವಿಶೇಷ ದಿನದಂದು ರಥಸಪ್ತಮಿ ಎಂದರೆ ಸೂರ್ಯನ ಆರಾಧನೆಗೆ ಅರ್ಪಿತವಾದ ಮಹಾಪವಿತ್ರ ದಿನ. ಈ ದಿನ ಸೂರ್ಯದೇವರು ತನ್ನ 7 ಕುದುರೆಗಳ ರಥದಲ್ಲಿ ಭೂಮಿಗೆ ಸಮೀಪವಾಗಿ ಸಂಚರಿಸುತ್ತಾರೆ ಎಂದು ನಂಬಲಾಗಿದೆ. ಅಂದರೆ ಸೂರ್ಯನು ತನ್ನ ಪಥವನ್ನ ಬದಲಾಯಿಸುವ ದಿನ. ಶ್ರೀರಂಗಪಟ್ಟಣದಲ್ಲಿ ರಥಸಪ್ತಮಿಯ ದಿನ ಬೆಳಿಗ್ಗೆಯೇ ಸೂರ್ಯಮಂಡಲ ಪೂಜೆ ನಡೆಯುತ್ತದೆ. ಸೂರ್ಯನ ಕಿರಣಗಳು ನೇರವಾಗಿ ಶ್ರೀ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯ ಮೇಲೆ ಬೀಳುವಂತೆ ವಿಶೇಷವಾಗಿ ಪೂಜೆ ನೆರವೇರುತ್ತದೆ. ಆನಂತರ ಮಹಾವೈಭವದಿಂದ ಶ್ರೀ ರಂಗನಾಥ ಸ್ವಾಮಿಯ ರಥೋತ್ಸವ ಆರಂಭವಾಗ್ತದೆ. ಇದು ಕೇವಲ ಹಬ್ಬವಲ್ಲ, ಇದು ಭಕ್ತಿ, ಪರಂಪರೆ ಹಾಗೂ ದೈವಿಕ ಅನುಭವ. ಈ ವಿಸ್ಮಯಕಾರಿ ಅನುಭವವನ್ನ ಕೇವಲ ಕೇಳಬೇಡಿ, ನೋಡಿ ಬನ್ನಿ, ಅನುಭವಿಸಿ ಬನ್ನಿ. ಇದೇ ಭಾನುವಾರ ಶ್ರೀರಂಗಪಟ್ಟಣಕ್ಕೆ ಬನ್ನಿ. ರಥಸಪ್ತಮಿಯ ಈ ದೈವಿಕ ವಿಸ್ಮಯಕ್ಕೆ ನೀವು ಕೂಡ ಸಾಕ್ಷಿಯಾಗಿ. ಇದೇ ರೀತಿಯ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಅಕೌಂಟ್ ಅನ್ನು ಫಾಲೋ ಮಾಡಿ ಹಾಗೂ ನಮ್ಮನ್ನ ಬೆಂಬಲಿಸಿ. ನಮಸ್ಕಾರ. ರಥಾರೋಹಣಕ್ಕೆ ಅದು ಜನದ ಹರ್ಷೋದ್ಗಾರ.